6ನೇ ತರಗತಿ ವಿಜ್ಞಾನ ಆಹಾರ ಇದು ಎಲ್ಲಿಂದ ದೊರಕುತ್ತದೆ? ನಾವು ಹಿಂದಿನ ತರಗತಿಯಲ್ಲಿ ಆಹಾರವಾಗಿ ಸಸ್ಯದ ವಿವಿಧ ಭಾಗಗಳನ್ನು ಬಳಸುವುದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇಲ್ಲೊಬ್ಬ ಮೃಗಾಲಯ ಪಾಲಕನ ಕಥೆಯನ್ನು ನೋಡೋಣ. ನೆಹರು ಪ್ರಾಣಿ ಸಂಗ್ರಹಾಲಯಕ್ಕೆ ಹೊಸ ಮೃಗಾಲಯ ಪಾಲಕ ಸೇರಿದನು. ಮೃಗಾಲಯದಲ್ಲಿದ್ದ ಎಲ್ಲ ಪ್ರಾಣಿಗಳಿಗೆ ಆಹಾರ ನೀಡುವುದು ಅವನ ಕೆಲಸವಾಗಿತ್ತು. ಆದ್ದರಿಂದ ಅವನು ಎಲ್ಲ ಪ್ರಾಣಿಗಳು ಮತ್ತು ಅವುಗಳು ಸೇವಿಸುವ ಆಹಾರದ ಪಟ್ಟಿ ಮಾಡಿದನು. ದುರದೃಷ್ಟವಶಾತ್ ಅವನು ಆ ಪಟ್ಟಿಯನ್ನು ಕಳೆದುಕೊಂಡನು ಮತ್ತು ಎಲ್ಲ ಪ್ರಾಣಿಗಳಿಗೆ ತಪ್ಪಾಗಿ ಆಹಾರ ಒದಗಿಸಿದನು. ಸಿಂಹವು ನಿಜವಾಗಿಯೂ ಕೋಪಗೊಂಡಿತು. ನನಗೆ ಕೊಳೆತ ಹಸಿರು ಹುಲ್ಲನ್ನು ನೀಡಲಾಗಿದೆ. ನನಗೆ ಅದು ಇಷ್ಟವಿಲ್ಲ. ನಾನು ಪಥ್ಯದಲ್ಲಿಯೂ ಇಲ್ಲ. ಜಿಂಕೆಯೂ ಸಹ ಬೇಸರಗೊಂಡಿತು. ಮೃಗಾಲಯ ಪಾಲಕನಿಗೆ ಏನಾಗಿದೆ? ಅವನು ನನಗೆ ಕೆಂಪು ಹಸಿ ಮಾಂಸವನ್ನು ನೀಡಿದ್ದಾನೆ. ಜಿರಾಫೆ ಹೇಳಿತು, ನನ್ನ ಬಗ್ಗೆ ಯೋಚಿಸು. ಮೃಗಾಲಯ ಪಾಲಕನು ಏಕೆ ನನಗೆ ಸತ್ತ ಮೀನುಗಳನ್ನು ತಿನ್ನಲು ಕೊಟ್ಟಿದ್ದಾನೆ? ಕಾಡು ಬೆಕ್ಕು ಹೇಳಿತು, ಮಿಯಾವ್, ನನಗೆ ತಿನ್ನಲು ಕೊಟ್ಟಿರುವ ಈ ಹಸಿರು ರೆಂಬೆಗಳೇನು? ಕರಡಿಯು ಜೋರಾಗಿ ಘರ್ಜಿಸಿತು, ಅವನು ನನಗೆ ತಿನ್ನಲು ಏಕೆ ಈ ಮಾಂಸವನ್ನು ನೀಡಿದ್ದಾನೆ? ಅಂತಿಮವಾಗಿ ಅವನ ಊಟಕ್ಕೆ ಇಲಿ ಉಳಿದಿತ್ತು. ಮೃಗಾಲಯ ಪಾಲಕನು ನೀಡಿದ್ದ ಆಹಾರ ಮತ್ತು ಪ್ರಾಣಿಗಳನ್ನು ಪಟ್ಟಿ ಮಾಡಿ. ಪ್ರಾಣಿಗಳಿಗೆ ನೀಡಿದ್ದ ಆಹಾರವನ್ನು ಅವು ಏಕೆ ಇಷ್ಟಪಡಲಿಲ್ಲ? ಯೋಚಿಸಿ. ಪ್ರಾಣಿಗಳು ಏನನ್ನು ತಿನ್ನುತ್ತವೆ? ಕೇವಲ ಸಸ್ಯಗಳನ್ನು ಮಾತ್ರ ತಿನ್ನುವ ಪ್ರಾಣಿಗಳನ್ನು ಸಸ್ಯಾಹಾರಿಗಳು ಎನ್ನುವರು. ಉದಾಹರಣೆಗೆ ಹಸುಗಳು, ಮೇಕೆಗಳು, ಕುರಿ, ಮೊಲಗಳು ಇವುಗಳೆಲ್ಲ ಸಸ್ಯಾಹಾರಿಗಳಾಗಿವೆ. ಹುಲ್ಲು, ಎಲೆಗಳು ಮತ್ತು ಸಸ್ಯದ ಕಾಂಡಗಳನ್ನು ಮೇಕೆಗಳು ತಿನ್ನುತ್ತವೆ. ಮೊಲಗಳು ಹುಲ್ಲು, ಎಲೆಗಳು ಮತ್ತು ತರಕಾರಿಗಳನ್ನು ತಿನ್ನುತ್ತವೆ. ಹಸುಗಳು ಹುಲ್ಲನ್ನು ತಿನ್ನುತ್ತವೆ. ಹುಲ್ಲನ್ನು ತಿನ್ನುವುದರಲ್ಲಿಯೇ ಅವುಗಳು ತಮ್ಮ ದಿನದ ಬಹುತೇಕ ಸಮಯವನ್ನು ವ್ಯಯಿಸುತ್ತವೆ. ಜಿರಾಫೆಗಳು ಎಲೆಗಳನ್ನು ತಿನ್ನುತ್ತವೆ ಮತ್ತು ಅವುಗಳು ಮರದ ಎತ್ತರದ ರೆಂಬೆಗಳನ್ನು ಸಹ ತಿನ್ನಬಹುದು. ಎಲೆಗಳು, ಕಾಂಡಗಳು, ಬೇರುಗಳು ಮತ್ತು ಹಣ್ಣುಗಳಂತಹ ಸಸ್ಯದ ವಿವಿಧ ಭಾಗಗಳನ್ನು ಸಸ್ಯಾಹಾರಿಗಳು ತಿನ್ನುತ್ತವೆ. ಇತರ ಪ್ರಾಣಿಗಳ ಮಾಂಸವನ್ನು ತಿನ್ನುವ ಪ್ರಾಣಿಗಳನ್ನು ಮಾಂಸಾಹಾರಿಗಳು ಎನ್ನುವರು. ಉದಾಹರಣೆಗೆ ಸಿಂಹ, ಹುಲಿ, ತೋಳ, ನರಿ ಇತ್ಯಾದಿ. ಸಿಂಹಗಳು ವಿವಿಧ ಪ್ರಾಣಿಗಳನ್ನು ಬೇಟೆಯಾಡುತ್ತವೆ. ಅವುಗಳಿಗಿಂತಲೂ ದೊಡ್ಡದಾದ ಪ್ರಾಣಿಗಳನ್ನು ಸಹ ಬೇಟೆಯಾಡಲು ಸಾಧ್ಯವಾಗುತ್ತದೆ. ಉದಾಹರಣೆಗೆ ಕಾಡುಕೋಣ, ಕಾಡೆಮ್ಮೆ ಇತ್ಯಾದಿ. ಇಲಿಗಳು ಮತ್ತು ಮೊಲಗಳಂತಹ ಸಣ್ಣ ಪ್ರಾಣಿಗಳನ್ನು ನರಿಗಳು ಬೇಟೆಯಾಡುತ್ತವೆ. ಚಿರತೆಗಳು ಬಹಳ ಉತ್ತಮವಾಗಿ ಬೇಟೆಯಾಡುವ ಪ್ರಾಣಿಗಳಾಗಿವೆ, ಏಕೆಂದರೆ ಅವು ಭೂಮಿಯ ಮೇಲೆ ಅತಿ ವೇಗವಾಗಿ ಓಡುವ ಪ್ರಾಣಿಯಾಗಿವೆ. ಕೆಲವು ಮಾಂಸಾಹಾರಿಗಳು ಸತ್ತ ಪ್ರಾಣಿಗಳನ್ನು ಹುಡುಕುತ್ತವೆ ಮತ್ತು ಅವುಗಳನ್ನು ತಿನ್ನುತ್ತವೆ. ಉದಾಹರಣೆಗೆ ರಣಹದ್ದುಗಳು ಅಥವಾ ಗಿಡುಗ. ಮಿಶ್ರಾಹಾರಿಗಳು ಸಸ್ಯಗಳು ಮತ್ತು ಮಾಂಸಗಳೆರಡನ್ನೂ ತಿನ್ನುವ ಪ್ರಾಣಿಗಳನ್ನು ಮಿಶ್ರಾಹಾರಿಗಳು ಎನ್ನುವರು. ಉದಾಹರಣೆಗೆ ಕರಡಿಗಳು ಮತ್ತು ಹಂದಿಗಳು. ಮಿಶ್ರಾಹಾರಿಗಳು ಸಾಮಾನ್ಯವಾಗಿ ಎಲ್ಲವನ್ನೂ ತಿನ್ನುತ್ತವೆ: ಸಸ್ಯಗಳು, ಸಸ್ಯಗಳ ಭಾಗಗಳು ಮತ್ತು ಮಾಂಸ. ಕರಡಿಗಳು ಮೀನನ್ನು ಬೇಟೆಯಾಡುತ್ತವೆ. ಅವುಗಳು ಜೇನನ್ನು ತಿನ್ನಲು ಸಹ ಆನಂದಪಡುತ್ತವೆ. ಪ್ರಾಣಿಗಳು ಮತ್ತು ಅವುಗಳ ಹಲ್ಲುಗಳು. ಎಲೆಗಳು ಮತ್ತು ಹುಲ್ಲನ್ನು ಎಳೆಯಲು ಸಸ್ಯಾಹಾರಿಗಳು ಚೂಪಾದ ಹಲ್ಲುಗಳನ್ನು ಹೊಂದಿರುತ್ತವೆ. ಎಲೆಗಳನ್ನು ಪುಡಿ ಮಾಡಲು ಹಿಂಭಾಗದಲ್ಲಿ ಮೊಂಡಾದ ಹಲ್ಲುಗಳನ್ನು ಅವು ಹೊಂದಿರುತ್ತವೆ. ಸಸ್ಯಾಹಾರಿಗಳ ಹಲ್ಲುಗಳನ್ನು ನೋಡಿ.
ಹಸುಗಳು ಮತ್ತು ಒಂಟೆಗಳಂತಹ ಸಸ್ಯಾಹಾರಿಗಳು ಆಹಾರವನ್ನು ನುಂಗುವ ಮತ್ತು ಅದನ್ನು ತಮ್ಮ ಬಾಯಿಗೆ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಸಸ್ಯದಂತಹ ಆಹಾರದಲ್ಲಿರುವ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಹಾಯವಾಗುವುದಕ್ಕೆ ಇವು ಆಹಾರವನ್ನು ಎರಡನೇ ಬಾರಿ ಅಗಿಯುತ್ತವೆ. ಅಳಿಲುಗಳು ಅಗಲವಾದ ತುದಿಗಳನ್ನು ಒಳಗೊಂಡ ಚೂಪಾದ ಮುಂಬದಿ ಹಲ್ಲುಗಳನ್ನು ಹೊಂದಿರುತ್ತವೆ. ಇದರಿಂದ ಬೀಜಗಳಂತಹ ಕಠಿಣ ಪದಾರ್ಥಗಳನ್ನು ಕೊರೆಯಲು ಸಹಾಯವಾಗುತ್ತದೆ. ಮಾಂಸಾಹಾರಿಗಳು ಮಾಂಸವನ್ನು ಹರಿಯಲು ಮತ್ತು ಕತ್ತರಿಸಲು ಚೂಪಾದ ಮತ್ತು ಉದ್ದವಾದ ಹಲ್ಲುಗಳನ್ನು ಹೊಂದಿರುತ್ತವೆ. ಹದ್ದುಗಳಂತಹ ಮಾಂಸಾಹಾರಿಗಳು ಚೂಪಾದ ಮೊನಚಾದ ಕೊಕ್ಕುಗಳನ್ನು ಹೊಂದಿರುತ್ತವೆ. ಇವು ಮಾಂಸವನ್ನು ಹರಿಯಲು ಸಹಾಯ ಮಾಡುತ್ತವೆ. ಊಸರವಳ್ಳಿಯಂತಹ ಮಾಂಸಾಹಾರಿಗಳು ಕೀಟಗಳನ್ನು ಹಿಡಿಯಲು ಉದ್ದವಾದ ಮತ್ತು ಜಿಗುಟಾದ ಅಥವಾ ಅಂಟಾದ ನಾಲಿಗೆಯನ್ನು ಹೊಂದಿರುತ್ತವೆ. ಶಾರ್ಕಿನಂತಹ ಮಾಂಸಾಹಾರಿಗಳು ಅನೇಕ ಚೂಪಾದ ಹಲ್ಲುಗಳನ್ನು ಹೊಂದಿರುತ್ತವೆ. ಇವು ಮಾಂಸವನ್ನು ತುಂಡುಗಳಂತೆ ಮಾಡಲು ಅವುಗಳಿಗೆ ಸಹಾಯ ಮಾಡುತ್ತವೆ. ಮಿಶ್ರಾಹಾರಿಗಳಿಗೆ ಯಾವ ರೀತಿಯ ಹಲ್ಲುಗಳು ಅವಶ್ಯಕವಾಗಿದೆ ಯೋಚಿಸಿ. ಮಿಶ್ರಾಹಾರಿಗಳು ಸಸ್ಯಗಳು ಮತ್ತು ಮಾಂಸಗಳೆರಡನ್ನೂ ತಿನ್ನುವುದರಿಂದ ಅವುಗಳು ಚೂಪಾದ ಮತ್ತು ಉದ್ದವಾದ ಹಾಗೂ ಚೂಪಾದ ತುದಿ ಹಲ್ಲುಗಳೆರಡನ್ನೂ ಹೊಂದಿರುತ್ತವೆ. ಚಿತ್ರ ನೋಡಿ. ಕಾಗೆಗಳಂತಹ ಮಿಶ್ರಾಹಾರಿಗಳು ವಿವಿಧ ರೀತಿಯ ಆಹಾರವನ್ನು ತಿನ್ನಲು ಸಹಾಯವಾಗುವಂತೆ ಚೂಪಾದ ಮತ್ತು ಮೊನಚಾದ ಕೊಕ್ಕುಗಳನ್ನು ಹೊಂದಿರುತ್ತವೆ. ಚೂಪಾದ ಕೊಕ್ಕುಗಳು ಮಾಂಸವನ್ನು ಹರಿಯಲು ಅವುಗಳಿಗೆ ಸಹಾಯ ಮಾಡುತ್ತವೆ. ಈಗ ಮೃಗಾಲಯಕ್ಕೆ ಹಿಂದಿರುಗೋಣ. ಕಥೆಯಲ್ಲಿದ್ದ ಮೃಗಾಲಯ ಪಾಲಕ ನಿಮಗೆ ನೆನಪಿದ್ದಾನೆಯೇ? ನಾವು ಈಗ ವಿವಿಧ ಪ್ರಾಣಿಗಳ ಆಹಾರ ಪದ್ಧತಿಗಳ ಕುರಿತು ತಿಳಿದುಕೊಂಡೆವು. ನಿರ್ದಿಷ್ಟ ಪ್ರಾಣಿಗಳಿಗೆ ನಿರ್ದಿಷ್ಟ ಆಹಾರವನ್ನು ನೀಡಲು ಅವನಿಗೆ ಸಹಾಯ ಮಾಡೋಣ. ಕಥೆಯನ್ನು ಕೇಳಿದ ನಂತರ ನೀವು ರಚಿಸಿರುವ ಈ ಪಟ್ಟಿಯನ್ನು ನೋಡಿ. ಇಲ್ಲಿ ನೋಡಿ, ಮೃಗಾಲಯ ಪಾಲಕ ಯಾವ ಪ್ರಾಣಿಗೆ ಯಾವ ಆಹಾರ ಕೊಟ್ಟಿದ್ದಾನೆಂದು. ಇದನ್ನು ನೀವು ಸರಿಯಾಗಿ ಹೊಂದಿಸಿ ಬರೆಯಿರಿ. ಈಗ ಸಿಂಹಕ್ಕೆ ಯಾವ ಆಹಾರ ಕೊಡಬೇಕು? ಸಿಂಹ ಮಾಂಸವನ್ನು ತಿನ್ನುವುದು. ಜಿಂಕೆ ಹುಲ್ಲನ್ನು ಮಾತ್ರ ತಿನ್ನುವುದು. ಜಿರಾಫೆಗೆ ಎಲೆಗಳು ಮತ್ತು ಕಾಂಡಗಳು. ಕಾಡು ಬೆಕ್ಕು ಮಾಂಸವನ್ನು ತಿನ್ನುವುದು. ಕರಡಿ ಮೀನನ್ನು ತಿನ್ನುವುದು. ರಸಪ್ರಶ್ನೆ. ಈಗ ಮುಂದಿನ ಚಿತ್ರಗಳನ್ನು ನೋಡಿ. ವಿವಿಧ ಪ್ರಾಣಿಗಳ ಹಲ್ಲುಗಳನ್ನು ತೋರಿಸಲಾಗುತ್ತದೆ. ಪ್ರಾಣಿಯು ಸಸ್ಯಾಹಾರಿಯೇ, ಮಾಂಸಾಹಾರಿಯೇ ಅಥವಾ ಮಿಶ್ರಾಹಾರಿಯೇ ಎಂದು ಗುರುತಿಸಿ. ಇದು ಸಸ್ಯಾಹಾರಿಯ, ಮಾಂಸಾಹಾರಿಯ, ಮಿಶ್ರಾಹಾರಿಯ? ಈ ಚಿತ್ರ ನೋಡಿ. ಸಸ್ಯಾಹಾರಿಯ, ಮಾಂಸಾಹಾರಿಯ, ಮಿಶ್ರಾಹಾರಿಯ ಎಂದು ಹೇಳಿ. ಉತ್ತರಗಳನ್ನು ನೋಡೋಣ. ಇದು ಸಸ್ಯಾಹಾರಿ. ಇದು ಮಾಂಸಾಹಾರಿ. ಚೂಪಾದ ಹಲ್ಲು ಮಾಂಸವನ್ನು ತುಂಡು ಮಾಡಲು ಬೇಕಾಗುವುದು. ಮಿಶ್ರಾಹಾರಿ. ಊಹಿಸಿ. ನೀವು ಒಬ್ಬ ಪ್ರಾಣಿಶಾಸ್ತ್ರಜ್ಞ ಎಂದು ಮತ್ತು ನೀವು ಈಗ ತಾನೇ ಒಂದು ಹೊಸ ಪ್ರಾಣಿಯನ್ನು ಕಂಡುಹಿಡಿದಿದ್ದೀರೆಂದು ಊಹಿಸಿಕೊಳ್ಳಿ. ಪ್ರಾಣಿಯ ಚಿತ್ರವನ್ನು ಬರೆಯಿರಿ. ಅದು ಏನನ್ನು ತಿನ್ನುತ್ತದೆ ಮತ್ತು ಯಾವ ರೀತಿಯ ಹಲ್ಲುಗಳನ್ನು ಹೊಂದಿದೆ ಎಂದು ವಿವರಿಸಿ.